ರೂಪಾಯಿಪತಿ ಮಾಡೋಣ ಅಂತ ಅನ್ಕೋತೀನಿ. ಸೊ ಇದು ಪಾರ್ಟ್ 1 ಆಗಿರುತ್ತೆ. ಏನ್ ಕೆಲಸ ಏನ್ ಮಾಡ್ತಿಲ್ಲ ಗೊತ್ತಲ್ಲ, ಬಸ್ ಸ್ಟ್ಯಾಂಡ್ ಎಲ್ಲ ನಿಂತ್ಕೊಳ್ಳುತ್ತೆ. ಮದ್ಯಪಾನ ಪ್ರಿಯರಿಗೆ ಫ್ರೀ ಏನೇ ಕೊಡ್ತೀನಿ ಅಂತಂದ್ರೆ ನಿಲ್ಲಿಸ್ಬಿಟ್ಟು ಹೋಗಮ್ಮ ಮನೆಗೆ ಮಲಗಿದ್ರೆ ನೋಡಿ ಎಲ್ರಿಗೂ ನಮಸ್ಕಾರ. ನಾನೇ ಭೂಮಿಕಾ ಫ್ರಮ್ ದ ಬೆಸ್ಟಿ ಡೈರೀಸ್ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ನನ್ನ ಅಕೌಂಟ್ ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಈಗಲೇ ಹೋಗಿ ಲೈಕ್ ಮಾಡಿ, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವ್ ಯಾವ್ದೇ ಹೊಸ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಫಸ್ಟ್ ಬರುತ್ತೆ. ಹಾಗೆ ನಮ್ಮ ಚಾನೆಲ್ ಈಗಲೇ ಈ ತರನೇ ಸಪೋರ್ಟ್ ಮಾಡ್ತಾ ಇರಿ. ಸೊ ಇವತ್ತು ನಾನು ಏನ್ ಮಾಡೋಣ ಅನ್ಕೋತಿದ್ದೀನಿ ಅಂತಂದ್ರೆ ಕನ್ನಡದ ರೂಪಾಯಿಪತಿ ಮಾಡೋಣ ಅಂತ ಅನ್ಕೋತಿದ್ದೀನಿ. ಸೊ ಇದು ಪಾರ್ಟ್ 1 ಆಗಿರುತ್ತೆ. ಸೊ ಇಲ್ಲಿ ನಾನು ನನ್ನ ಪಕ್ಕದ ಮನೆಯಾದ ಅನಿತಾ ಅವ್ರನ್ನ ಕರ್ಕೊಂಡಿದ್ದೀನಿ. ಸೊ ಅವ್ರಿಗೆ ಇವತ್ತು ನಾನು ರೂಪಾಯಿಪತಿ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡ್ತಿದ್ದೀನಿ. ಸೊ ಅವ್ರದ್ದು ಇಂಟ್ರೊಡಕ್ಷನ್ ತಗೊಳ್ಳೋಣ. ಹೇಳಿ ಅನಿತಾ ಅವರೇ ನಿಮ್ಮ ಇಂಟ್ರೊಡಕ್ಷನ್. ನಾವು ಪಕ್ಕದ ಮನೆ ಅಲ್ಲ, ಮೇಲ್ ಮನೇಲಿ ಇದ್ದೀವಿ ನಾವು. ಕರೆಕ್ಷನ್. ಇವ್ರೇನೋ ಹೇಳ್ಬಿಟ್ರು, ತಪ್ಪು ತಿಳ್ಕೊಬಿಡಿ. ನಾವು ಮೇಲ್ ಮನೇಲಿ ಇದೀವಿ, ಅವ್ರ ಕೆಳಗ್ ಮನೇಲಿ ಇದ್ದಾರೆ. ನಾವು ಅನಿತಾ ಅಂತ. ಏನ್ ಕೆಲಸ ಏನ್ ಮಾಡ್ತಿಲ್ಲ ಗೊತ್ತಲ್ಲ, ಮಗುನ್ ಕರ್ಕೊಂಡ್ ಬರೋದು, ಡ್ಯಾನ್ಸ್ ಮಾಡೋದು, ಸಿಂಗ್ ಮಾಡೋದು, ಎಂಜಾಯ್ ಮಾಡೋದು ಅಷ್ಟೇ. ಅವರ ಕ್ವಿಕ್ ಇಂಟ್ರೊಡಕ್ಷನ್, ಅದರ ಮೀನಿಂಗ್ ಏನೇಳಿ ಓದ್ಲಾ ಹೊಡಿತಾ ಇದ್ದಾರೆ ಅಂತ ಅರ್ಥ. ಸೊ ಅವ್ರ ಜೊತೆ ಇವತ್ತು ನಾವು ಕನ್ನಡದ ರೂಪಾಯಿಪತಿ ಪಾರ್ಟ್ 1 ನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ಕೆಲವೊಂದು ರೂಲ್ಸ್ಗಳನ್ನ ಹೇಳ್ತೀನಿ, ತುಂಬಾ ಸೀರಿಯಸ್ ರೂಲ್ಸ್, ಎಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ರೂಲ್ ನಂಬರ್ 1, ನಾನು ಏನೇ ಕ್ವಶನ್ಸ್ ಕೇಳಿದ್ರು ಸೀರಿಯಸ್ ಆಗಿ ಆನ್ಸರ್ ಯಾವ್ದು ಮಾಡಬಾರ್ದು, ಎಲ್ಲ ಫನ್ನಿಯಾಗೇ ಇರಬೇಕು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪಾಯಿಂಟ್ ನಂಬರ್ 2, ನಾನು ಏನೇ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಪೂರ್ತಿ ಹೇಳೋ ತನಕ ಕೇಳಿಸ್ಕೋಬೇಕು ತಾಳ್ಮೆಯಾಗಿ. ಆಮೇಲೆ ಹಿಂಗ ಹಂಗ ಅಂತ ಕ್ವಶನ್ಸ್ ಕೇಳಬಾರ್ದು, ಹಿಂಗೆ ಅಂತ ಕೇಳ್ತೀನಿ, ಹಂಗೂ ಕೇಳಬಾರ್ದು. ಪಾಯಿಂಟ್ ನಂಬರ್ 3, ನಾನು ಕ್ವಶನ್ ಮುಗಿಸಿದ ಮೇಲೆ 10 ಸೆಕೆಂಡ್ಸ್ ಒಳಗೆ ನಿಮ್ಮ ಆನ್ಸರ್ನ ಕೊಡಬೇಕು. ಜಸ್ಟಿಫಿಕೇಶನ್ ಸಮ್ಟೈಮ್ಸ್ ಕೊಡ್ಬೇಕಾಗುತ್ತೆ. ಓಕೆ. ಪಾಯಿಂಟ್ ನಂಬರ್ 4, ಇವತ್ತು 10 ಕ್ವಶನ್ಸ್ ಇರುತ್ತೆ. ಸೊ 10 ಕ್ವಶನ್ಸ್ ಅಲ್ಲಿ ನೀವು ಎಷ್ಟು ಕ್ವಶನ್ಸ್ ಆನ್ಸರ್ ಮಾಡ್ತೀರಾ ಅಷ್ಟು ರೂಪಾಯಿಗಳನ್ನ ನಾವು ನಿಮ್ಗೆ ನೀಡ್ತೀವಿ. ಸೊ ಕ್ವಶನ್ ನಂಬರ್ 1ಗೆ 1 ರೂಪಾಯಿ, ಕ್ವಶನ್ ನಂಬರ್ 2ಗೆ 2 ರೂಪೀಸ್, ಕ್ವಶನ್ ನಂಬರ್ 3ಗೆ 3 ರೂಪೀಸ್, ಹಂಗೆ ಕ್ವಶನ್ ನಂಬರ್ 10 ತನಕ 10 ರೂಪೀಸ್ ತನಕ ಗೆಲ್ಲೋ ಎಲ್ಲ ಚಾನ್ಸಸ್ ನಿಮ್ಗಿರುತ್ತೆ. ಓಕೆನಾ? ನಗ್ಬಾರ್ದು, 1 ರೂಪಾಯಿ ಸೇರಿದ್ರೇನೆ ಕೋಟಿ ತಗೊಳಕ್. ಸೊ ಇದು ನಾವು ನಮ್ಮ ಚಾನೆಲ್ ಹೆಸರು ಅದಕ್ಕೆ ಏನ್ ಹೇಳಿ, ನಾನು ಏನ್ ನಡೆಸ್ತಾ ಇದ್ದೀನಿ, ರೂಪಾಯಿಪತಿ. ಕನ್ನಡದ ರೂಪಾಯಿಪತಿ. ಅದಕ್ಕೆ 1 ರೂಪಾಯಿ ಸೇರಿದ್ರೇನೆ ಲಕ್ಷ ಕೋಟಿ ಮಾಡಕ್ಕಾಗದು ಅಂತ ಅರ್ಥ. ಸೊ ಈಗ ಗುಡಿದ್ರೆ ಹಳ್ಳ, ಅದಕ್ಕೆ ಹಳ್ಳ ಮಾಡ್ತಲ್ಲ, ನಾವು ದುಡ್ಡು ಸೇರಿಸ್ತಾ ಇದೀವಿ. ಪಾರ್ಟ್ 2 ಪಾರ್ಟ್ 3 ಬರ್ತಾರೆ. ರೂಪಾಯಿಪತಿನ ನೆಕ್ಸ್ಟ್ ನೋಟ್ಪತಿ, ನೂರ್ಪತಿ, ಸೌರಪತಿಗೆ ಹೋಗ್ತಾ ಇರ್ತೀವಿ. ಇವಾಗ ಸದ್ಯಕ್ಕೆ ರೂಪಾಯಿಪತಿ. ಈಗ ಕನ್ನಡದ ರೂಪಾಯಿಪತಿನ ಶುರು ಮಾಡೋಣ. ರೆಡಿ ಇದ್ದೀರಾ? ಮೊದಲನೇ ಕ್ವಶನ್. ಸೊ ಕಾನ್ಫಿಡೆನ್ಸ್ ನೋಡ್ತಿದ್ರೆ ಮೊದಲನೇ ಕ್ವಶನ್ ಆನ್ಸರ್ ಮಾಡೇ ಮಾಡ್ತಾರೆ ಅನಿಸ್ತಿದೆ. ಸೊ ಮೊದಲನೇ ಕ್ವಶನ್ ಕೇಳೇ ಬಿಡೋಣ. ಸೊ ಕ್ವಶನ್ ನಂಬರ್ 1, ಈ ಕ್ವಶನ್ 1 ರೂಪಾಯಿಗಾಗಿರುತ್ತೆ. ಈ ಕ್ವಶನ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ 1 ರೂಪಾಯಿ ನಮ್ಮ ರೂಪಾಯಿಪತಿಯಿಂದ ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಆಗುತ್ತೆ. ಓಕೆನಾ? ಸೊ ಕ್ವಶನ್ ನಂಬರ್ 1, ನೆಕ್ಸ್ಟ್ ಜನ್ಮದಲ್ಲಿ ನೀವು ಸೊಳ್ಳೆ ಹುಟ್ಟಿದ್ರೆ ಏನ್ ಮಾಡ್ತೀರಾ? ಟಿಕ್ ಟಿಕ್ 1, ಟಿಕ್ ಟಿಕ್ 2. ಗಲೀಜ್ ಮೇಲೆಲ್ಲ ಕುತ್ಕೊಳ್ಳಲ್ಲ. ಮತ್ತೇನ್ ಮಾಡ್ತೀರಾ? ಏನ್ ಮಾಡ್ತೀರಾ ಅಂತ ಕೇಳ್ತೀರಾ? ರಾತ್ರಿ ಹೋಗಿ ಗಂಡ ಹೆಂಡತಿ ಮಲಗಿದ್ರೆ ಹೋಗಿ ಕಚ್ಚಿ 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 ಬರ್ತೀವಿ. ಗಂಡ ಬರೀ ಇಂಥದೆಯ ಹೆಂಡತಿನಿದ್ದೇನೆ ಡಿಸ್ಟರ್ಬ್ ಮಾಡ್ತೀನಿ ಅಂತ ಹೇಳ್ತಾರೆ. ಗಂಡ ಹೆಂಡತಿನೇ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಯಾಕಂದ್ರೆ ಅವ್ರ ತರ ನೆಮ್ಮದಿಯಾಗಿ ಮಲಗಿರ್ತಾರೆ. ಈ ಸಿಂಗಲ್ ಆಗಿರೋರು, ಇವ್ರಾಗಿರೋರು ಎಲ್ಲ ನನಗೆ ಅವ್ರ ಹುಡುಗಿ ಸಿಕ್ಕಿಲ್ಲ ಅಂತ ಒಬ್ರು ಓದಾಡ್ತಿರ್ತಾರೆ, ಒಬ್ರು ನನಗೆ ಹುಡುಗ ಸಿಕ್ಕಿಲ್ಲ ಅಂತ ಓದಾಡ್ತಿರ್ತಾರೆ. ನೆಮ್ಮದಿಯಾಗಿ ಮಲಗಿರ್ತಾರಲ್ಲ, ಅದಕ್ಕೆ ಡಿಸ್ಟರ್ಬ್. ಜಗಳ ಆಡ್ಕೊಂಡು ಮಲಗಿರೋರು ಏನ್ ಮಾಡ್ಬೇಕು? ಜಗಳ ಆಡ್ತಿರೋ ಪಾಪ ಹೋಗಲ್ಲ, ಆಲ್ರೆಡಿ ಜಗಳ ಆಡ್ತಿದ್ದಾರೆ. ಅದಕ್ಕೆ ನೆಮ್ಮದಿಯಾಗಿ ಮಲಗಿರ್ತಾರಲ್ಲ ಅಥವಾ ಏನೋ ಮಾಡ್ತಿರ್ತಾರಲ್ಲ, ಅವಾಗ ಹೋಗಿ ಕಚ್ತೀವಿ. ಆನ್ಸರ್ ತುಂಬಾ 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 ಸ್ಯಾಟಿಸ್ಫೈ ಆಗೋಯ್ತು. ಸೊ ನಮ್ ಕಡೆಯಿಂದ 1 ರೂಪಾಯಿನ ಅವರ ಅಕೌಂಟಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತೀನಿ. ಚಂಚಣೆ. ಸೊ ಕ್ವಶನ್ ನಂಬರ್ 2, ಈ ಕ್ವಶನ್ಗೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿ ಎಷ್ಟು ರೂಪಾಯಿ ಸಿಗುತ್ತೆ? 2 ರೂಪಾಯಿ ಸಿಗುತ್ತೆ. ಸೊ ಕ್ವಶನ್ ಸ್ಟಾರ್ಟ್ ಮಾಡೋಣವಾ? ರೋಡ್ ನಲ್ಲಿ ನಿಮ್ಗೆ 10 ಕೋಟಿ ಸಿಕ್ತು ಅಂತ ಅನ್ಕೊಳ್ಳಿ. ಫಸ್ಟ್ ಏನ್ ಮಾಡ್ತೀರಾ? 10 ಕೋಟಿ
ಹುಡುಗ ಕಾರ್ ತಗೋತೀನಿ. ರಾಂಗ್ ಆನ್ಸರ್ ಕೊಟ್ಟಿದ್ದಾರೆ. ಫಸ್ಟ್ ಹುಡುಗಿ 10 ಕೋಟಿನ ಎತ್ಕೊಳ್ಳಿ. 10 ಕೋಟಿನ 10 ಲಕ್ಷನ 10 ಲಕ್ಷನ ಎತ್ಕೊಳ್ಳಿ ಫಸ್ಟ್. ನೀವು ಕಾರ್ ತಗೊಳಕ್ ಎತ್ಕೊಂಡ್ರೆ ತಾನೇ ತಗೊಳಕ್ಕಾಗೋದು. ಸೊ ಬಿದ್ದಿರೋ ದುಡ್ಡು ಎತ್ಕೊಂಡು ಎತ್ಕೊಂಡು ಓಡೋಗ್ಬೇಕು. ಸೊ ಈ ಕ್ವಶನ್ಗೆ ಅವರು ರಾಂಗ್ ಆನ್ಸರ್ ಕೊಟ್ಬಿಟ್ಟಿದ್ದಾರೆ. ಸೊ ಫಸ್ಟ್ ಯಾರಿಗೆ ದುಡ್ಡು ಸಿಕ್ಕರು ಎತ್ಕೊಳ್ಳಿ, ಆಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ. ನೀವು ಎತ್ಕೊಳ್ಳೋಕೆ ಬೇರೆಯವ್ರ ಕಳ್ಳಿ ಬಗ್ಗೆ ಅನ್ಕೋಬಿಟ್ರೆ ಅದನ್ನ ನೀವೇನೋ ಕದ್ದು ಮುಚ್ಚಿ ಮಾಡಿ ಎತ್ಕೋಬೇಕು. ಆಗ ಸೀರೆ ಇದ್ರೆ ಹಿಂಗೋ ಸೀರೆ ಹಾಕ್ಬಿಟ್ಟು ಎತ್ಕೊಳ್ಳೋದು, ಇಲ್ಲಿದ್ರೆ ಮೇಲ್ ಬಿಡಿಸ್ಬಿಟ್ಟು ಎತ್ಕೊಳ್ಳೋದು, ಇವೆಲ್ಲ ಟ್ರೈ ಮಾಡ್ಬೇಕು. ಸೊ ರಾಂಗ್ ಆನ್ಸರ್ ಹಾಕಿದ್ದಾರೆ. ಸೊ 2 ರೂಪಾಯಿ ನಮ್ಮ ಅಕೌಂಟಲ್ಲೇ ಉಳ್ಕೊಂಡಿದೆ. ಸೊ 3ನೇ ಕ್ವಶನ್ಗೆ ರೆಡಿ ಇದ್ದೀರಾ? 3 ರೂಪಾಯಿ ಸಿಗುತ್ತೆ. ಕರೆಕ್ಟಾಗಿ ಯೋಚನೆ ಮಾಡಿ ಆನ್ಸರ್ ಮಾಡಿ. ಬಸ್ ಯಾಕೆ ಬಸ್ ಸ್ಟ್ಯಾಂಡ್ ಅಲ್ಲೇ ನಿಂತ್ಕೊಳ್ಳುತ್ತೆ? ಯಾಕಂದ್ರೆ ಅಲ್ಲೆಲ್ಲ ಜನ ಬರ್ತಾರೆ, ಜನ ಹತ್ಕೊಂಡು ಹೋಗ್ತಾರೆ, ಅವ್ರು ಅಷ್ಟೊಬ್ಬಕ್ಕೆ ಹತ್ಕೊಂಡು ಹೋಗ್ತಾರೆ. ರಾಂಗ್ ಆನ್ಸರ್. ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ನಿಂತ್ಕೊಳ್ಳುತ್ತೆ ಅಂತಾನೆ ಜನ ಬರ್ತಾರೆ, ಅದಕ್ಕೆ. ಬಸ್ಗೆ ಕೂತ್ಕೊಳ್ಳೋಕ್ಕಾಗುತ್ತಾ? ಬಸ್ಗೆ ಮಲ್ಕೊಳಕ್ಕಾಗುತ್ತಾ ಅಥವಾ ಓಡೋಗಕ್ಕಾಗತ್ತಾ? ಬಸ್ ನಿಂತ್ಕೊಳ್ಳಬೇಕು, ಅದಕ್ಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರುತ್ತೆ. ಸೊ ಅವ್ರಿಗೆ ಬರೀ ಜನಗಳನ್ನ ಹತ್ತಿಸ್ಕೊಳ್ಳೋ ಚಿಂತೆಲೇ ಇದ್ದಾರೆ. ಜನ್ಮಲ್ಲಿ ಕಂಡಕ್ಟರ್ ಆಗಿಬಿಟ್ಟಿರ್ಬೇಕು. ಅದಕ್ಕೆ ಈಗ 3 ರೂಪಾಯಿನೂ ನಮ್ಮ ಕೊಟ್ಟಿರೋ ಅವ್ರ ಅಕೌಂಟಿಗೆ ಹೋಗ್ತಾ ಇಲ್ಲ. ಫೀಲ್ ಮಾಡ್ಕೊ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಗೆಲ್ಲಿ. ಓಕೆನಾ? 4ನೇ ಕ್ವಶನ್ಗೆ ರೆಡಿ ಇದ್ದೀರಾ? ಸೊ 4th ಕ್ವಶನ್. ಲಾರಿ ಡ್ರೈವರು ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇರ್ತಾನೆ, ಆಯ್ತಾ? ಆದ್ರೂ ಆಪೋಸಿಟ್ ಇಂದ ಟ್ರಾಫಿಕ್ ಪೊಲೀಸ್ ಅವನ್ನ ಹಿಡ್ಕೊಳ್ಳೋದೇ ಇಲ್ಲ. ಯಾಕೆ ಹಿಡ್ಕೊಳ್ಳಲ್ಲ? ಕ್ವಶನ್ ಕೊಟ್ಟಿರ್ತಾನೆ. ರಾಂಗ್ ಆನ್ಸರ್. ಇನ್ನೊಂದು ಚಾನ್ಸ್ ಕೊಡ್ತೀನಿ. ಯಾಕೆ ಹಿಡ್ಕೊಳ್ಳಲ್ಲ? ಅವ್ನು ರಾಂಗ್ ರೂಟ್ ಅಲ್ಲಿ ಹೋಗ್ತಿರೋ ಲಾರಿ ಡ್ರೈವರ್ ಯಾಕೆ ಹಿಡ್ಕೊಳ್ಳಲ್ಲ? ಪೊಲೀಸರು ರಾಂಗ್ ರೂಟ್ ಅಲ್ಲಿ ನಿಂತಿರ್ತಾರೆ. ರಾಂಗ್ ಆನ್ಸರ್. ಯಾಕೆ ನಾವು ನಡ್ಕೊಂಡು ಹೋಗ್ತಾ ಇರ್ತಾನೆ ಗುರು. ಲಾರಿ ಡ್ರೈವರ್ ಲಾರಿಲೇ ಹೋಗ್ಬೇಕಾ? ನಡ್ಕೊಂಡು ಹೋಗ್ತಾ ಇರ್ತಾನೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದಕ್ಕೋಸ್ಕರ ಅವನ್ನ ಪೊಲೀಸ್ ಎಲ್ಲ ಅವ್ರ ಅಪ್ಪ ಬಂದ್ರೆ ಹಿಡ್ಕೊಳಕ್ ಆಗಲ್ಲ. ಏನ್ ಮಾಡಕ್ಕಾಗತ್ತೆ? ನೀವು ಸ್ವಲ್ಪ ತಲೆಗೆ ಐಡಿಯಾ ಕೊಡ್ಬೇಕು. ಬರ್ತಾ ಫಿಶು, ಮೊಟ್ಟೆ, ದ್ರಾಕ್ಷಿ ಗೋಡಂಬಿ, ಬಾದಾಮಿ ಎಲ್ಲ ತಿನ್ಕೊಂಡ್ಬಂದ್ರೆ ಬ್ರೈನ್ ಚುರುಕಾಗತ್ತೆ. ಓಕೆ, ಫೀಲ್ ಮಾಡ್ಕೋಬೇಡಿ. ಈಗ 5ನೇ ಕ್ವಶನ್ಗೆ ಹೋಗೋಣ. 5ನೇ ಕ್ವಶನ್ಗೆ ಹೋಗಕ್ ಮುಂಚೆ ಒಂದ್ ಕ್ವಶನ್ ಕೇಳಲ್ಲ. ನೀವು ಬರೀ ಓದ್ಲಾ ಹೊಡಿತಾ ಇದ್ದೀನಿ, ಮಗುನ ಕರ್ಕೊಂಡು ಹೋಗ್ತೀನಿ ಬರ್ತೀನಿ ಎಲ್ಲಿ ಹೋಗ್ತಾರೆ? ಎಲ್ಲಿ ಬರ್ತೀರಾ? ನಾವು ಸ್ಕೂಲ್ ಕರ್ಕೊಂಡು ಹೋಗ್ತೀನಿ ಬರ್ತೀನಿ, ಆಮೇಲೆ ಡ್ಯಾನ್ಸ್ ಕ್ಲಾಸ್ ಕರ್ಕೊಂಡು ಹೋಗ್ತೀನಿ ಬರ್ತೀನಿ, ಆಮೇಲೆ ಪಾರ್ಕ್ ಕರ್ಕೊಂಡು ಹೋಗ್ತೀನಿ ಬರ್ತೀನಿ. ಪಾರ್ಕಲ್ಲಿ ಏನ್ ಮಾಡ್ತೀರಾ? ಅವ್ಳು ಆಟ ಆಡ್ತಾ ಇರ್ತಾನೆ, ನಾನು ನೋಡ್ತಾ ಇರ್ತೀನಿ. ನೈಸ್. ನೀವೇನು ಆಟ ಆಡಲ್ವಾ? ನಮ್ಮ ಆಟ ಆಡಕ್ ಬಿಡೋದೇ ಇಲ್ಲ. ನನ್ಗೆ ಆಟ ಆಡಕ್ ಇಷ್ಟ. ಏನ್ ಮಾಡ್ತೀರಾ? ಆಟ ಆಡಕ್ ಬಿಡಲ್ಲ. ಹೋಗ್ಲಿ ಬಿಡು, ಫೀಲ್ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಗೇಮ್ ಅಲ್ಲಿ ನಾವೇ ಒಂದು ಆಟ ಆಡ್ಸೋಣ, ಓಕೆನಾ? ನಮ್ಮ ಕನ್ನಡದ ರೂಪಾಯಿ ಪತಿಗೆ ಡೈರೆಕ್ಟರ್ ಹೇಳ್ಬಿಟ್ಟು ಬೇಕು, ಜಾರ ಬಡ್ಡಿ ಬೇಕು. ಸರಿ, ನಮ್ಮ ಡೈರೆಕ್ಟರ್ಗೆ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಇದೆಯಂತೆ. ಬಜೆಟ್ ಮಾತಾಡ್ಬಿಟ್ಟು ಕನ್ನಡ ರೂಪಾಯಿ ಪತಿಯಿಂದ ಒಂದು ಗೇಮ್ ಆಡಿಸ್ತೀವಿ, ಓಕೆನಾ? ಸೊ ಈಗ ನಮ್ಮ 5ನೇ ಕ್ವಶನ್ಗೆ ಹೋಗೋಣ. ಸೊ ಯೋಚನೆ ಮಾಡಿ. ಆಲ್ರೆಡಿ 4ನೇ ಕ್ವಶನ್ ರಾಂಗ್ ಹೇಳಿದ್ರೆ, ಮೊದಲನೇ ಕ್ವಶನ್ ಬಿಟ್ಟು ಇನ್ನೆಲ್ಲಾನು ರಾಂಗ್ ಹೇಳಿದ್ರೆ. ಸೊ 5ನೇ ಕ್ವಶನ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ತಿನ್ನೋಕಾಗದೆ ಇರೋ ಜಾಮ್ ಯಾವುದು? ಜಾಮ್ ತಿನ್ನೋಕಾಗ್ದಿರೋ ಜಾಮ್ ಯಾವುದು? ತಿನ್ನಕ್ ಆಗ್ದಿರೋ ಜಾಮ್. ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಟಿಕ್ 3. ಟ್ರಾಫಿಕ್ ಜಾಮ್. ವಾವ್, ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಸೊ ನಮ್ಮ ಅಕೌಂಟ್ ಇಂದ ಅನಿತಾ ಅವ್ರ ಅಕೌಂಟಿಗೆ 5 ರೂಪಾಯಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಈಗ ಅವರ ಹತ್ರ ಇರೋ ಟೋಟಲ್ ಮೊತ್ತ 5 ರೂಪಾಯಿಗಳು. 5 + 1 6 ರೂಪಾಯಿಗಳು. ಸೊ ನಿಮ್ಮ ಖಾತೆಲಿ 6 ರೂಪಾಯಿ ಇದೆ. ಏನ್ ಅನಿಸ್ತಾ ಇದೆ? ಇನ್ನು ರೂಪಾಯಿ ಪತಿಗೆ ಹೇಳಕ್ಕೆ ಇನ್ನು 4 ಕ್ವಶನ್ ಮಿಕ್ಕಿರೋದು. ಏನ್ ಅನಿಸ್ತಾ ಇದೆ? ಲಾಲಿಪಾಪ್ ಬರ್ತಲ್ಲ ಅಂತ ಅನ್ಸ್ತಾ ಇದೆ. ಅವ್ರ ಮಗಳಿಗೆ ಲಾಲಿಪಾಪ್ ಬರುತ್ತೆ ಅನ್ನೋ ಖುಷಿಲಿದ್ದಾರೆ ಅನಿತಾ ಅವರು. ಸೊ ಅದೇ ಖುಷಿಲಿ ನಾವು ಈಗ 6ನೇ ಕ್ವಶನ್ಗೆ ಹೋಗ್ಬಿಡೋಣ. ಫಿಶ್ಗೆ ವೀಕಲ್ಲಿ 1 ಡೇ ಬಂದ್ರೆ ಸಿಕ್ಕಾಬಟ್ಟೆ ಭಯ ಆಗುತ್ತೆ. ಭಯ ಯಾಕಾಗುತ್ತೆ ಮತ್ತೆ ಯಾವ ವಾರ ಯಾಕೆ ಭಯ ಆಗುತ್ತೆ? ಯೋಚನೆ ಮಾಡಿ. ಫಿಶ್ಗೆ ಯಾವ್ದಾದ್ರು ವಾರದಲ್ಲಿರೋ 1 ದಿನ ಬಂದ್ರೆ ಸಿಕ್ಕಾಬಟ್ಟೆ ಭಯ ಆಗ್ತಿರುತ್ತೆ. ಯಾಕೆ ಭಯ ಆಗುತ್ತೆ? ಯಾವ ದಿನ ಬಂದ್ರೆ ಭಯ? ಫಿಶ್ಗೆ ಯಾಕೆ ಭಯ ಆಗುತ್ತೆ ಅವತ್ತು? ಸಂಡೇನಾ? ನೋ. ಸಂಡೇ ಯಾಕೆ ಭಯ ಆಗುತ್ತೆ? ರಾಂಗ್ ಆನ್ಸರ್. ಇನ್ನೊಂದು ಆಪ್ಷನ್ ಕೊಡ್ತೀವಿ. ಡೇ ಯಾವ ಡೇ? ವೀಕಲ್ಲಿ ಯಾವ ಡೇ ಬಂದ್ರೆ? ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಟಿಕ್ 3, ಟಿಕ್ ಟಿಕ್ 4. ಅದು ನೀರಲ್ಲಿ ಇರುತ್ತಲ್ಲ. ಡೇ ಆದ್ರೇನು ನೈಟ್ ಆದ್ರೇನು? ಡೇ ನೈಟ್ ಅಲ್ಲಿ ನಾವು ಎತ್ಕೋತೀವಲ್ಲ ಆ ದಿನ, ಅದಕ್ಕೆ ಅದಕ್ಕೆ ಭಯ ಆಗುತ್ತೆ. ಯಾವ ದಿನ ಗೊತ್ತಾಗ್ಲಿಲ್ವಾ?
ಅನಿತಾ ಅವರು ಈ ಕ್ವಶನ್ ಅಲ್ಲಿ ಸೋತಿದ್ದಾರೆ. ಕ್ವಶನ್ಗೆ ಆನ್ಸರ್ ಬಂದು ಫ್ರೈಡೇ. ಫ್ರೈಡೇ. ಅದಕ್ಕೆ ಫ್ರೈಡೇ ಬಂದ್ರೆ ಫಿಶ್ ಗಳಿಗೆ ಫ್ರೈ ಮಾಡ್ಕೊಂಡು ತಿಂತೀವಿ ಅಂತ ಫ್ರೈಡೇ ದಿನ ಭಯ ಆಗುತ್ತೆ. ಗೊತ್ತಾಯ್ತಾ? ಇದು ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ಗೊತ್ತಿರುತ್ತೆ ನನಗೆ. ಸೊ ದಟ್ ಇಸ್ ಫ್ರೈಡೇ. ಗೊತ್ತಾಯ್ತಾ? ಓಕೆ. ನೀವು 6ನೇ ಆನ್ಸರ್ನ ತಪ್ಪಾಗಿ ಹೇಳಿದ್ದೀರಾ ಅನಿತಾ ಅವರೇ. ಸೊ 6 ರೂಪಾಯಿಗಳನ್ನ ನಿಮ್ಮ ಅಕೌಂಟ್ ಇಂದ ಕಳ್ಕೊತಿದ್ದೀರಾ. ಸೊ ಇನ್ನೊಂದು ಲಾಲಿಪಾಪ್ನ ನಿಮ್ಮ ಮಗಳಿಗೆ ನೀವು ಕೊಡ್ಸಕ್ಕೆ ಆಗ್ತಾ ಇಲ್ಲ. ಹೋಗ್ಲಿ, ನಾವು 7ನೇ ಕ್ವಶನ್ಗೆ ಹೋಗೋಣ. ಇದನ್ನಾರು ಕರೆಕ್ಟಾಗಿ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ನಿಮ್ಮ 7ನೇ ಕ್ವಶನ್ ಬಂದು ಹೀಗಿದೆ. ಐಶ್ವರ್ಯ ರೈ ಆಗಿರ್ಬೋದು ಯಾರು, ಓಕೆನಾ? ಇದು ಫಾರ್ ಎಕ್ಸಾಂಪಲ್ ಇದು ಕೈ ಅಂತ ಇಟ್ಕೊಳ್ಳಿ. ಐಶ್ವರ್ಯ ರೈ ಸ್ನಾನ ಮಾಡಕ್ ಹೋದ್ರು ಈ ಕೈ ಮಾತ್ರ ಒದ್ದೆನೆ ಆಗಲ್ಲ. ಯಾಕಾಗಲ್ಲ? ಈ ಕೈ ಮಾತ್ರ ಐಶ್ವರ್ಯ ಆಗಿರ್ಬೋದು, ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಅಥವಾ ಟ್ರಂಪ್, ಈಗ ವರ್ಲ್ಡ್ ವಾರ್ ಆಗ್ತದೆ, ಟ್ರಂಪ್ ಆಗಿರ್ಬೋದು. ನಿಮ್ ಕೈ. ಅನಿತಾ ಅವರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬಿಟ್ರು. ಸೊ ಅವರು ಈಗ 7ನೇ ಕ್ವಶನ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ 7 ರೂಪಾಯಿಗಳು ಅವರ ಖಾತೆಗೆ ತಲುಪಲಿದೆ. ಅವರ ಅಕೌಂಟ್ ಅಲ್ಲಿ ಈಗ 7 + 5 + 1 ಎಷ್ಟಾಯ್ತು? ನೀವೇ ಹೇಳಿ. 7 2 14 ರೂಪೀಸ್. 14 ರೂಪಾಯಿಗಳು ಅವ್ರ ಖಾತೆಲಿದೆ. ಸೊ ಏನ್ ಬರುತ್ತೆ ನಿಮ್ಮ ಮಗಳಿಗೀಗ? 2 ಲಾಲಿಪಾಪ್. ಸ್ಮಾಲ್ ಕರೆಕ್ಷನ್. ಅದು ಸೊ ಈಗ ನಿಮ್ಮ ಖಾತೆಯಲ್ಲಿ 7 + 5 + 1 13 ರೂಪಾಯಿಗಳು ನಿಮ್ಮ ಖಾತೆಯಲ್ಲಿದೆ. ಸೊ ಎಷ್ಟು ಖುಷಿ ಆಗ್ತಿದೆ ಅನಿತಾ ಅವರು? ತುಂಬಾ ಖುಷಿ ಆಗ್ತದೆ. ಏನೋ 10 ರೂಪಾಯಿ ಮ್ಯಾಗಿ ತಗೋಬಹುದು ಇವಾಗ. 3 ರೂಪಾಯಿಗೆ ಎಕ್ಲೆಸ್ ಚಾಕ್ಲೇಟ್ ತಗೋತೀನಿ. ಎಕ್ಲೆಸ್ ಮ್ಯಾಗಿ ಮತ್ತೆ ಎಕ್ಲೆಸ್ ಚಾಕ್ಲೇಟ್ ತಗೊಳ್ಳೋ ಐಡಿಯಾದಲ್ಲಿ ಇದ್ದಾರೆ ಅನಿತಾ ಅವರು. ಇದೇ ಸ್ಪಿರಿಟ್ ಅಲ್ಲಿ ಮುಂದಿನ ಕ್ವಶನ್ಗೆ ಹೋಗ್ಬಿಡೋಣ. ಸೊ ನಿಮ್ಮ 8ನೇ ಕ್ವಶನ್. ನಾಳೆ ನೀವು ಪ್ರೈಮ್ ಮಿನಿಸ್ಟರ್ ಆದ್ರೆ ಫಸ್ಟ್ ಏನ್ ರೂಲ್ಸ್ ತರಬೇಕು ಅಂತ ಹೇಳ್ತೀರಾ? ಅವ್ರು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಕೊಡ್ಲಿ. ಫಸ್ಟ್ ಆಗ್ತಿರೋಂತಾನೆ ಗ್ಯಾರಂಟಿ ಇಲ್ಲ. ಆಗ್ಬಿಟ್ರಿ ಅನ್ಕೊಳ್ಳಿ. ಆಗ್ಬಿಟ್ರೆ ಏನ್ ಮಾಡ್ತೀರಾ? ಆಗ್ಬಿಟ್ರೆ ಫಸ್ಟ್ ಏನ್ ಮಾಡ್ತೀರಾ? ಟಿಕ್ 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 1, ಟಿಕ್ ಟಿಕ್ 2. ಫ್ರೀ ಎಣ್ಣೆ ಕೊಡ್ತೀನಿ. ಇದು ಮದ್ಯಪಾನ ಪ್ರಿಯರಿಗೆ ಫುಲ್ ಖುಷಿ ಆಗ್ಬಿಟ್ಟು ಎಲ್ಲ ನಿಮ್ಗೆ ಓಟ್ ಹಾಕಿ ಇನ್ನು 10 ವರ್ಷ ಆದ್ರೂ ನಿಮ್ನ ಇಳಿಸಲ್ಲ. ಆದರೆ ನಂಗೆ ಸ್ಯಾಟಿಸ್ಫೈ ಆಗಿಲ್ಲ. ನೆಕ್ಸ್ಟ್ ಆನ್ಸರ್. ಸ್ವಚ್ಛ ಭಾರತ್. ರೋಡ್ಸ್ ಎಲ್ಲ ಕ್ಲೀನ್ ಆಗಿ ಇಟ್ಕೋತೀನಿ. ಮಲ್ಕೊಂಡ್ಬಿಡ್ಬೇಕು ಜನ ಅಲ್ಲೇ. ಮೋದಿ ಏನ್ ಮಾಡ್ತಾ ಇದ್ದಾರೆ ನಮ್ಮ ಕಡೋ ಪ್ರಶ್ನೆ. ಸೊ ಇದು ಆನ್ಸರ್ಸ್ ನಾನು ರಿಜೆಕ್ಟ್ ಮಾಡ್ತಿದ್ದೀನಿ. ಫಸ್ಟ್ ನೀವು ಪ್ರೈಮ್ ಮಿನಿಸ್ಟರ್ ಆದ್ರೆ ನೀವು ಪ್ರಮಾಣ ವಚನ ಸ್ವೀಕರಣ ಮಾಡ್ಬೇಕು. ಅದನ್ನ ಮತ್ತೆ ಡೈರೆಕ್ಟ್ ಆಗಿ ನಾನು ಎಲ್ಲ ಮದ್ಯಪಾನ ಪ್ರಿಯರಿಗೆ ಫ್ರೀ ಎಣ್ಣೆ ಕೊಡ್ತೀನಿ ಅಂತಂದ್ರೆ ಇಳಿಸ್ಬಿಟ್ಟು ಹೋಗಮ್ಮ ಮನೆಗೆ ಅಂತಾರೆ. ಸೊ ಫಸ್ಟ್ ನಾವು ಇದನ್ನ ಸ್ವೀಕಾರ ಮಾಡಿ ಪ್ರಮಾಣ ವಚನ. ಓಕೆನಾ? ಸರಿ. ಸೊ ಅವರ ಖಾತೆಗೆ 8 ರೂಪಾಯಿ ಕಳೆದುಕೊಂಡಿದ್ದಾರೆ. ಸೊ ಅವ್ರ ಮಗಳಿಗೆ ಇನ್ನೊಂದು ಮ್ಯಾಗಿ ಕೊಡೋ ಚಾನ್ಸಸ್ ಮಿಸ್ ಆಗಿದೆ. ಸೊ ಈ ಲಾಸ್ಟ್ ಇನ್ನೊಂದು 9ನೇ ಕ್ವಶನ್ ಕೇಳ್ತಾ ಇದ್ದೀನಿ. 9ನೇ ಕ್ವಶನ್ ಆನ್ಸರ್ ಮಾಡಿ 9 ರೂಪಾಯಿಗಳು ನಿಮ್ಮ ಅಕೌಂಟಿಗೆ ಬರುತ್ತೆ ಅನಿತಾ ಅವರೇ. ಸೊ ನಿಮ್ಮ 9ನೇ ಕ್ವಶನ್ ಸ್ಟಾರ್ಟ್ ಮಾಡೋಣ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. 9 ರೂಪಾಯಿಗಳು. ನಿಮ್ಮ 9ನೇ ಕ್ವಶನ್. ಬಾಲ್ ನ ಮೇಕೆಸಿದ್ರೆ ಅದು ಕೆಳಗೆ ಯಾಕೆ ಬೀಳುತ್ತೆ? ಯಾಕಂದ್ರೆ ಮೇಲ್ ಕ್ಯಾಚ್ ಮಾಡೋರು ಯಾರು ಇರಲ್ಲ. ಕರೆಕ್ಟ್ ಆದ ಆನ್ಸರ್. ಸೊ ಅನಿತಾ ಅವರು 9 ರೂಪಾಯಿಗಳನ್ನ ಅವ್ರ ಖಾತೆಗೆ ತಗೊಂಡಿದ್ದಾರೆ. ಸೊ ಮೊದಲು 13 ರೂಪಾಯಿಗಳು, ಈಗ 9 ರೂಪಾಯಿಗಳು ಕೂಡಿ ಎಷ್ಟಾಯ್ತು? 23 ರೂಪಾಯಿ. 22 ರೂಪಾಯಿಗಳನ್ನು ಅವರ ಖಾತೆಗೆ ಯಾಕೋ ಮಾತಾಡ್ತ್ಯಾ? ನೀನ್ ಬರೀ ವಿಡಿಯೋಗ್ರಾಫರ್. ಅವರ ಖಾತೆಗೆ ವರ್ಗಾಯಿಸ್ಕೊಂಡಿದ್ದಾರೆ. ನಾವೇ ವರ್ಗಾಯಿಸ್ಕೊಂಡ್ಬಿಟ್ಟೆ. ಸೊ ಎಷ್ಟು ಖುಷಿ ಆಗ್ತಿದೆ ಅನಿತಾ ಅವ್ರು. 22 ರೂಪಾಯಿನ ಗೆದ್ದಿದ್ದೀರಾ. ಏನೇನ್ ತಗೋಬಹುದು ಇವಾಗ? ಏನೇನ್ ತಗೋಬಹುದು? ಏನೆಲ್ಲ ಅವ್ರೇನು ಯೋಚನೆ ಮಾಡ್ತಿದ್ದಾರೆ. ಸೊ ಅವ್ರು ಹಿಂಗೆ ಯೋಚನೆ ಮಾಡ್ತಿರ್ಲಿ. 10ನೇ ಕ್ವಶನ್ ನ ನೀವುಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ.
ಸೊ ನಾವು ಪಾರ್ಟ್ 2 ಅಲ್ಲಿ ನಿಮ್ಮ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತೀವಿ. ಯಾವ ತರ ಫನ್ನಿಯಾಗಿ ಆನ್ಸರ್ ಮಾಡ್ತೀವಿ, ಏನೇನ ನೀವು ಕ್ವಶನ್ಸ್ ಕೇಳ್ತೀರಾ ಅಂತ ನಾವು ತುಂಬಾ ಕಾತುರ ಕಾಯ್ತಾ ಇರ್ತೀವಿ. ಸೊ ನೀವು ನಮ್ಮ ಹೀಗೆ ವಿಡಿಯೋಸ್ಗಳನ್ನೆಲ್ಲ ನೋಡ್ತೀರಿ, ನಮ್ಮನ್ನ ಸಪೋರ್ಟ್ ಮಾಡ್ತೀರಿ. ಇನ್ನು ಜಾಸ್ತಿ ಎಂಟರ್ಟೈನ್ಮೆಂಟ್ ವಿಡಿಯೋಸ್ಗಳು ಬೇಕು ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಲ್ಲ ಲೇಟೆಸ್ಟ್ ವಿಡಿಯೋಗಳೆಲ್ಲ ನೀವು ಬೇಗ ನೋಡ್ಬೋದು ನನ್ನ ಅಕೌಂಟ್ ಇಂದ. ಸೊ ಹೀಗೆ ಹೇಳ್ತಾ ಇದಾಗಿತ್ತು ನಮ್ಮ ಇವತ್ತಿನ ಕನ್ನಡದ ರೂಪಾಯಿಪತಿ ಪಾರ್ಟ್ 1. ಸೊ ನನ್ನ ಅಕೌಂಟ್ ನ ಹೀಗೆ ನೋಡ್ತಾ ಇರಿ, ಎಲ್ಲರೂ ಪ್ರೀತಿಸ್ತಾ ಇರಿ ಹೇಳ್ತಾ ಬಾಯ್.